ಜಿಎಸ್ಟಿ ನೋಟಿಸ್ ಯಾಕೆ? ಜಿಎಸ್ಟಿ ಸಮಸ್ಯೆಯ ಮೂಲ ಎಲ್ಲಿದೆ? ಯಾರ ತೆರಿಗೆ ಹೊರುವ ಸಾಮರ್ಥ್ಯ ಅಧಿಕ ಇದೆ? ಒಂದು ದೇಶ ಒಂದು ತೆರಿಗೆ ತತ್ವದ ಜಿಎಸ್ಟಿ ರದ್ದಾಗಲೇಬೇಕು. ನಮಸ್ಕಾರ, ಈ ದಿನ ಟಿವಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮನುಷ್ಯರ ಬದುಕಲ್ಲಿ ಎರಡು ಸಂಗತಿಗಳಿಂದ ಅವರಿಗೆ ಬಿಡುಗಡೆ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಸಾವು, ಎರಡನೇದು ತೆರಿಗೆ. ಸೊ ಅಂಥ ತೆರಿಗೆಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಬೀದಿ ಬದಿ ಮಾರಾಟಗಾರರಿಗೆ, ತಿಂಡಿ ತಿನಿಸು ಮಾರೋರಿಗೆ, ಕೂಲಿಕಾರರಿಗೆ, ಅಂಗಡಿಗಳಿಗೆ ಯಮಪಾಶನವಾಗಿರುವಂಥ ತೆರಿಗೆ ಅಂದರೆ ಸರಕು ಮತ್ತು ಸೇವಾ ತೆರಿಗೆ, ಜಿಎಸ್ಟಿ. ತೆರಿಗೆಗಳಲ್ಲಿ ಎರಡು ವಿಧ, ಒಂದು ನೇರ ತೆರಿಗೆ, ಮತ್ತೊಂದು ಪರೋಕ್ಷ ತೆರಿಗೆ. ನೇರ ತೆರಿಗೆ ವ್ಯಕ್ತಿಗಳ ತೆರಿಗೆ ನೀಡಬಲ್ಲ ಸಾಮರ್ಥ್ಯದ ಮೇಲೆ ವಿಧಿಸಲಾಗುತ್ತೆ. ಉದಾಹರಣೆಗೆ ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ. ಆದರೆ ಈ ಜಿಎಸ್ಟಿ ಅಂತಹ ಪರೋಕ್ಷ ತೆರಿಗೆಗಳಲ್ಲಿ ತೆರಿಗೆ ಹೊರುವಂಥ ಸಾಮರ್ಥ್ಯ ಇರಲಿ ಇಲ್ಲದೇ ಇರಲಿ ಅದನ್ನು ಜನರ ಮೇಲೆ ಹೇರಲಾಗತ್ತೆ. ನೇರ ತೆರಿಗೆ ದರಗಳು ವರಮಾನದ ಆರೋಹಣ ರೀತಿಯಲ್ಲಿ ಇದ್ದರೆ ಪರೋಕ್ಷ ತೆರಿಗೆಗಳಲ್ಲಿ ಅಂಥ ವರಮಾನದ ಭಿನ್ನತೆ ಇರೋದೇ ಇಲ್ಲ. ನೇರ ತೆರಿಗೆಗಳಲ್ಲಿ ನಿಯಮ ಅಧಿಕ ವರಮಾನ, ಅಧಿಕ ತೆರಿಗೆ ದರ. ಸೊ ಜಿಎಸ್ಟಿಯಲ್ಲಿ ಕೋಟ್ಯಾಧಿಪತಿಗಳಿಗೂ ಒಂದೇ ದರ, ಕೂಲಿಕಾರರಿಗೂ ಒಂದೇ ದರ. ಸಹಜವಾಗಿ ಇದು ಕಡಿಮೆ ವರಮಾನದ ತೆರಿಗೆದಾರರ ಮೇಲೆ ಹೆಚ್ಚು ಹೊರೆಯನ್ನು ಹೊರಿಸುತ್ತೆ. ಉನ್ನತ ವರಮಾನದವರು ಜಿಎಸ್ಟಿ ತೆರಿಗೆನ ಭರಿಸಬಹುದು, ಯಾಕಂದರೆ ಅವರ ವರಮಾನ ಅಧಿಕ ಆಗಿರುತ್ತೆ. ಉದಾಹರಣೆಗೆ ವರಮಾನ 2 ಕೋಟಿ ರೂಪಾಯಿ ಇರುವಂತಹ ವ್ಯಕ್ತಿ ಕೊಳ್ಳುವ ದೈನಂದಿನ ಸರಕುಗಳ ತೆರಿಗೆ 2 ಲಕ್ಷ ರೂಪಾಯಿ ಆಗಿದ್ರೆ ಇಲ್ಲಿನ ತೆರಿಗೆ ಭಾರ 1%. ಆದರೆ 2 ಲಕ್ಷ ರೂಪಾಯಿ ವರಮಾನದವರಿಗೆ ಪರೋಕ್ಷ ತೆರಿಗೆ 20,000 ರೂಪಾಯಿ ಆಗಿದ್ರೆ ಇಲ್ಲಿನ ತೆರಿಗೆ ಭಾರ 10%. ಸೊ ಕೋಟ್ಯಾಧೀಶರ ಮೇಲಿನ ಜಿಎಸ್ಟಿ ಮತ್ತು ಸಾವಿರಾರು ರೂಪಾಯಿ ವರಮಾನದ ಮೇಲಿನ ಜಿಎಸ್ಟಿ ದರ ಒಂದೇ ಇರುತ್ತೆ. ಹೋಟೆಲಿನ ಊಟದ ಮೇಲಿನ ಜಿಎಸ್ಟಿ 10% ಇದ್ರೆ ಅದನ್ನು ಕೋಟ್ಯಾಧೀಶರು ಕೊಡ್ತಾರೆ ಮತ್ತು ಸಾವಿರಾರು ರೂಪಾಯಿ ವರಮಾನದವರು ಕೂಡ ಇದನ್ನು ಪಾವತಿಸಬೇಕು. ಇನ್ನು ಮೈಸೋಪಿಗೆ ಅಮಿತಾಬ್ ಬಚ್ಚನ್, ಮುಖೇಶ್ ಅಂಬಾನಿ ಎಷ್ಟು ಜಿಎಸ್ಟಿಯನ್ನು ಪಾವತಿಸ್ತಾರೋ ಅಷ್ಟೇ ದರವನ್ನು ಕೂಲಿಕಾರರು, ಕಾರ್ಮಿಕರು ಸಹ ಪಾವತಿಸಬೇಕಾಗತ್ತೆ. ಸೊ ಇದೇ ಕಾರಣಕ್ಕೆ ಪರೋಕ್ಷ ತೆರಿಗೆಗಳು ಪ್ರತಿಗಾಮಿ ತೆರಿಗೆಗಳು. ನಮ್ಮ ದೇಶದಲ್ಲಿ 2017ರಲ್ಲಿ ಜಾರಿಗೆ ಬಂದ ಜಿಎಸ್ಟಿ ಅಂತ ಒಂದು ಕ್ರೂರ ತೆರಿಗೆ. ಜಿಎಸ್ಟಿ ನೋಟಿಸು ಪ್ರಸ್ತುತ ರಾಜ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಹೂವಿನ, ಹಣ್ಣು ಅಥವಾ ತರಕಾರಿ ವ್ಯಾಪಾರಿಗೆ, ಬೀದಿ ಬದಿ ಮಾರಾಟಗಾರರಿಗೆ, ಬೇಕರಿಗಳಿಗೆ, ಕಾಂಡಿಮೆಂಟ್ಸ್ ಅಂಗಡಿಗಳಿಗೆ, ರಸ್ತೆ ಬದಿ ಊಟ ತಿಂಡಿ ಹೋಟೆಲ್ ನಡೆಸೋರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಜಿಎಸ್ಟಿಗೆ ಸಂಬಂಧಿಸಿದಂತೆ ವ್ಯವಹಾರದ ವಿವರಣೆಯನ್ನು ನೀಡಿ ತೆರಿಗೆ ಪಾವತಿಸುವಂತೆ ನೋಟಿಸ್ಗಳನ್ನು ಕೊಡ್ತಾ ಇದೆ. ಸೊ ಇದರಿಂದ ಗಾಬರಿಗೊಂಡಿರುವಂತಹ ವ್ಯಾಪಾರಿಗಳು ಡಿಜಿಟಲ್ ಪಾವತಿಯ UPI ಕ್ರಮವನ್ನು ನಿಲ್ಲಿಸಿ ನಗದುವಿನಲ್ಲಿ ಹಣ ನೀಡುವಂತೆ ಗ್ರಾಹಕರನ್ನ ಒತ್ತಾಯಿಸ್ತಿದ್ದಾರೆ. ಸೊ ಡಿಜಿಟಲ್ ವ್ಯವಸ್ಥೆಯಿಂದ ನಗದು ವ್ಯವಸ್ಥೆಗೆ ಮರಳ್ತಾ ಇದ್ದಾರೆ. ಇದರಿಂದ ಜಿಎಸ್ಟಿ ಬಲೆಯಿಂದ ಮುಕ್ತ ಆಗಬಹುದು ಅಂತ ಪಾಪ ಅವ್ರು ಭಾವಿಸಿದ್ದಾರೆ. ಆದರೆ ವಾಸ್ತವ ಸ್ಥಿತಿ ಬೇರೆನೇ ಇದೆ. ಅದು ನಗದಿರಲಿ ಅಥವಾ ಡಿಜಿಟಲ್ ಅಂದರೆ UPI ಪಾವತಿ ಇರಲಿ, ಜಿಎಸ್ಟಿಯಿಂದ ಮುಕ್ತಿ ಸಿಗೋದಿಲ್ಲ. ಹಣಕಾಸಿನ ವ್ಯವಹಾರ 40 ಲಕ್ಷ ರೂಪಾಯಿ ಮೀರಿದ್ರೆ ಅವರೆಲ್ಲರೂ ಸಹ ಜಿಎಸ್ಟಿ ವ್ಯಾಪ್ತಿಗೆ ಬರ್ತಾರೆ ಮತ್ತು ಅವರು ಜಿಎಸ್ಟಿಯನ್ನು ಪಾವತಿಸಬೇಕಾಗತ್ತೆ. ಸೊ ಈ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಅಂದರೆ ಪೆಟ್ಟಿ ಸ್ಟೋರ್ಸ್ಗಳು ಇದರ ಸಂಘಟನೆ ಜುಲೈ 25ಕ್ಕೆ ರಾಜ್ಯ ಬಂದ್ಗೆ ಕರೆ ಕೊಟ್ಟಿತ್ತು. ಸೊ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿಯ ರಾಜ್ಯ ಮುಖಂಡರು ಇದು ರಾಜ್ಯ ಸರ್ಕಾರದ ಕ್ರಮ ಅಂತ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ರೆ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಜಿಎಸ್ಟಿ ಕೇಂದ್ರದ ತೆರಿಗೆ ಅಂತ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇದೆ. ಈ ಮಧ್ಯೆ ತೆರಿಗೆ ಸಲಹೆಗಾರರಿಗೆ ಹಣ ಮಾಡೋದು ಇದೊಂದು ಒಳ್ಳೆ ಅವಕಾಶ ಆಗೋಗಿದೆ. ಸೊ ಇವರು ಜಿಎಸ್ಟಿಗೆ ಸಂಬಂಧಿಸಿದಂತೆ ಸಲಹೆ ಕೊಡ್ತಾರೆ. ಗ್ಯಾರಂಟಿಗಳಿಗೆ ವಿರೋಧಿಗಳಾಗಿರುವಂತಹ ರಾಜ್ಯದ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಗ್ಯಾರಂಟಿ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಸಂಪನ್ಮೂಲ ಸಂಗ್ರಹಕ್ಕೆ ಜಿಎಸ್ಟಿ ನೋಟಿಸ್ಗಳನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ ಅಂತ ಆರೋಪಿಸ್ತಿದ್ದಾರೆ. ಹಾಗಾದರೆ ಜಿಎಸ್ಟಿ ಸಮಸ್ಯೆಯ ಮೂಲ ಎಲ್ಲಿದೆ? ಜಿಎಸ್ಟಿ ನೋಟಿಸ್ ಒಂದು ದೇಶ ಒಂದು ತೆರಿಗೆ, ತೆರಿಗೆ ಶಿಸ್ತು ಮುಂತಾದವುಗಳೆಲ್ಲ ಕೇವಲ ಮೇಲ್ಮೇಲಿನ ವಿವರಣೆಗಳು ಮಾತ್ರ. ಮೂಲ ಸಮಸ್ಯೆ ಜಿಎಸ್ಟಿ ವ್ಯವಸ್ಥೆಯಲ್ಲೇ ಇರೋದು. ಈಗಾಗಲೇ ಹೇಳಿರುವಂತೆ ಇದು ಕೆಳವರಮಾನದ ದುಡಿಮೆಗಾರರಿಗೆ ಯಮಪಾಶ ಆಗತ್ತೆ. ಮೋದಿ ಸರ್ಕಾರ ಸಂಪನ್ಮೂಲ ಸಂಗ್ರಹಕ್ಕೆ ಪರೋಕ್ಷ ತೆರಿಗೆಗಳನ್ನು ಹೆಚ್ಚು ಅವಲಂಬಿಸಿದೆ. ನೇರ ತೆರಿಗೆಯಲ್ಲಿ ಅದು ಅನೇಕ ಬಗೆಯ ರಿಯಾಯಿತಿಯನ್ನು ನೀಡ್ತಾ ಇದೆ. ಉದಾಹರಣೆಗೆ 2019ರಲ್ಲಿ ಪ್ರಮುಖ ನೇರ ತೆರಿಗೆ ಇರುವಂತಹ ಕಾರ್ಪೊರೇಟ್ ತೆರಿಗೆ ದರವನ್ನು 30%ರಿಂದ 22%ಕ್ಕೆ ಇಳಿಸಿತು. ದಿ ಹಿಂದೂ ಪತ್ರಿಕೆ ನಡೆಸಿದ ಸಂಶೋಧನೆ ಪ್ರಕಾರ 2019ರ ನಂತರ 5 ವರ್ಷದಲ್ಲಿ ಕಾರ್ಪೊರೇಟ್ ತೆರಿಗೆ ಕಡಿತದಿಂದ ಬೃಹತ್ ಉದ್ಯಮಿಗಳಿಗೆ, ಕಾರ್ಪೊರೇಟರ್ಗಳಿಗೆ 3.14 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಉಳಿತಾಯ ಆಗಿದೆ ಅಂತ ಹೇಳಲಾಗುತ್ತೆ. ಇಷ್ಟೇ ಅಲ್ಲ, ನೇರ ತೆರಿಗೆಗಳಿಗೆ ನೀಡ್ತಾ ಇರುವಂತಹ ರಿಯಾಯಿತಿ, ವಿನಾಯಿತಿ, ತೆರಿಗೆ ರಜಾ ಮುಂತಾದ ಕ್ರಮಗಳಿಂದಾಗಿ ಸರ್ಕಾರ 8 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಪನ್ಮೂಲವನ್ನು ಕಳ್ಕೊಂಡಿದೆ ಅಂತ ಹೇಳ್ತಾರೆ ಇದೇ ಅಧ್ಯಯನ. ಕಳೆದ 5 ವರ್ಷದಲ್ಲಿ ಕಾರ್ಪೊರೇಟ್ ಕಂಪನಿಗಳ ಲಾಭ 32.5% ಏರಿಕೆ ಆಗಿದೆ. ಆದರೆ ಅವು ನೀಡೋ ತೆರಿಗೆಗಳಲ್ಲಿ ಏರಿಕೆಯ ಪ್ರಮಾಣ ಅತ್ಯಂತ ಕಡಿಮೆ ಆಗಿದೆ.
ಸೊ ನೇರ ತೆರಿಗೆ ಪಾವತಿಸುವವರನ್ನ ವೆಲ್ತ್ ಕ್ರಿಯೇಟರ್ಸ್ ಅಂತ ಮೋದಿ ಕರೀತಾರೆ, ಆದರೆ ಪರೋಕ್ಷ ತೆರಿಗೆ ನೀಡೋರನ್ನ ಹಿಂಸಿಸ್ತಿದ್ದಾರೆ. ಜಿಎಸ್ಟಿ ರೆವೆನ್ಯೂವಿನಲ್ಲಿ ಉಂಟಾಗ್ತಾ ಇರುವಂತಹ ತೀವ್ರ ಏರಿಕೆನ ದೊಡ್ಡ ಸಾಧನೆ ಅಂತ ನಿರ್ಮಲಾ ಸೀತಾರಾಮನ್ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ತಿದ್ದಾರೆ. ಇದು ದೇಶದಲ್ಲಿನ ಬಡ ದುಡಿಮೆಗಾರರ ಶೋಷಣೆ ಅನ್ನೋದನ್ನ ಅವರು ಮರೆಮಾಚ್ತಿದ್ದಾರೆ. ಕೇಂದ್ರದ 2025-26ನೇ ಸಾಲಿನ ಒಟ್ಟು ತೆರಿಗೆ ರೆವೆನ್ಯೂದಲ್ಲಿ ಕಾರ್ಪೊರೇಟ್ ತೆರಿಗೆ ಪಾಲು 17%ರಷ್ಟಿದ್ರೆ ಜಿಎಸ್ಟಿ ಪಾಲು 18%ರಷ್ಟಿದೆ. ಹಾಗಾದ್ರೆ ಯಾರ ತೆರಿಗೆ ಹೊರೋ ಸಾಮರ್ಥ್ಯ ಅಧಿಕ ಇದೆ? ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ನ ಅಧ್ಯಯನದ ಪ್ರಕಾರ 2022ರಲ್ಲಿ ಭಾರತದ ಒಟ್ಟು ವರಮಾನದಲ್ಲಿ 57% ಅನ್ನ ಒಟ್ಟು ಜನಸಂಖ್ಯೆಯ 10% ಅಷ್ಟು ಜನ ನುಂಗಿ ನೊಣ ಹಾಕ್ತಿದ್ದಾರೆ. ಇವರು ದೇಶದ ಒಟ್ಟು ಸಂಪತ್ತಿನಲ್ಲಿ 75% ಅನ್ನ ಅನುಭವಿಸ್ತಿದ್ದಾರೆ. ಆದರೆ ದೇಶದಲ್ಲಿನ ಒಟ್ಟು ತೆರಿಗೆ ಮೊತ್ತದಲ್ಲಿ ಅತಿ ಶ್ರೀಮಂತರು ನೆಡುವಂಥ ಕಾರ್ಪೊರೇಟ್ ತೆರಿಗೆ ಪ್ರಮಾಣ ಪರೋಕ್ಷ ತೆರಿಗೆ ಮೊತ್ತಕ್ಕಿಂತ ಕಡಿಮೆ ಇದೆ. ಆದರೆ ಜಿಎಸ್ಟಿ ಮೊತ್ತ 10.62 ಲಕ್ಷ ಕೋಟಿ ರೂಪಾಯಿ. ಸೊ ಮೋದಿ ಸರ್ಕಾರ ಕಾರ್ಪೊರೇಟ್ ವಲಯಕ್ಕೆ ಎಲ್ಲ ಬಗೆಯ ತೆರಿಗೆ ರಿಯಾಯಿತಿ, ವಿನಾಯಿತಿ, ಪ್ರೋತ್ಸಾಹ ಮತ್ತು ಉತ್ತೇಜನ ಕೊಡ್ತಾ ಇದೆ. ಆದರೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡೋ ಬಡ ಪುಡಿ ವ್ಯಾಪಾರಿಗಳನ್ನ ಹಿಂಸಿಸ್ತಾ ಇದೆ. ಸೊ ಈಗ ಒಂದು ದೇಶ ಒಂದು ತೆರಿಗೆ ತತ್ವದ ಜಿಎಸ್ಟಿ ರದ್ದಾಗಬೇಕು. ಈಗ ಸರ್ಕಾರ ನೀಡಿರುವಂಥ ನೋಟಿಸ್ಗಳನ್ನು ವಾಪಸ್ ಪಡೆದ್ರೆ ಅಥವಾ ಜಿಎಸ್ಟಿಯಲ್ಲಿ ರಿಯಾಯಿತಿ ನೀಡಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಈ ತೆರಿಗೆ ನಮ್ಮ ಸಾಂವಿಧಾನಿಕ ಒಕ್ಕೂಟ ತತ್ವಕ್ಕೆ ವಿರುದ್ಧ ಆದದ್ದು. ಇದು ರಾಜ್ಯ ಸರ್ಕಾರಗಳ ಹಣಕಾಸು ಸ್ವಾಯತ್ತತೆಯನ್ನು ಹರಣ ಮಾಡುತ್ತೆ. ಸಂಪನ್ಮೂಲಕ್ಕಾಗಿ ರಾಜ್ಯಗಳು ಕೇಂದ್ರದ ಮುಂದೆ ಕೈಚಾಚಬೇಕಾಗತ್ತೆ. ದೇಶದಲ್ಲಿ ದುಡಿಮೆಗಾರರು, ಕೂಲಿಕಾರರು, ಬೀದಿ ಬದಿ ಮಾರಾಟಗಾರರು, ಬೇಕರಿ ಅಂಗಡಿಯವರು, ಸೊ ಒಟ್ಟಾರೆ ಕೆಳವರಮಾನ ವರ್ಗ ಹಿಂಸೆಗೆ, ಶೋಷಣೆಗೆ ಒಳಗಾಗತ್ತೆ. ಆರ್ಥಿಕ ಅಸಮಾನತೆ ಹೆಚ್ಚಾಗತ್ತೆ. ಆರ್ಥಿಕ ಬೆಳವಣಿಗೆಗೆ ಇದು ಕಂಟಕ ಆಗತ್ತೆ. ಆದ್ರಿಂದ ಜಿಎಸ್ಟಿ ರದ್ದಾಗಬೇಕು. ಇದನ್ನ ತೇಪೆ ಹಾಕಿ ಸರಿಪಡಿಸೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಮೋದಿ ಸರ್ಕಾರ ಸಂಪನ್ಮೂಲಕ್ಕೆ ಬಿಲಿಯನ್ ಗಟ್ಟಲೆ ವರಮಾನದ ಕಾರ್ಪೊರೇಟ್ ವಲಯ, ಅತಿದೊಡ್ಡ ವ್ಯಾಪಾರಗಾರರು ಮತ್ತು ಉದ್ಯಮಿಗಳನ್ನ ಅವಲಂಬಿಸಬೇಕೇ ವಿನಃ ದುಡಿಮೆಗಾರರನ್ನಲ್ಲ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡೋರನ್ನ ಅಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.